ದಿಟ ನಾನು ವಿರುದ್ಧಿ ಮಾಡ್ತೀನಿ. ನನ್ನ ಮಗನ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ಅವನು ಕುಡ್ಕೊಂಡು ಬಂದು ಅವನ ಪಿರುತಿ ವಿಷಯನ ನನ್ನ ಹತ್ರನೇ ಹೇಳೋ ಹಂಗೆ ಮಾಡ್ಬಿಟ್ಟೆ. ರಾಮೇಗೌಡ, ರಾಮೇಗೌಡ, ಅಕ್ಕಯ್ಯ, ಏನಕ್ಕಯ್ಯ? ಎಲ್ರೂ ಬರೋಕೆ ಹೇಳು. ಸರಿ ಅಕ್ಕಯ್ಯ. ಅನ್ಪೂರ್ಣ, ಚಂಚಲ, ಮಂಜುಳಾ, ವಿಕಾಸು, ಎಲ್ಲಿದ್ಯಾ? ಬೇಗ ಬಾ. ಅವ್ವ, ಅವ್ವ, ಎಲ್ರು ಬಂದಾಯ್ತಕ್ಕಯ್ಯ. ಅದೇನೋ ಹೇಳ್ಬೇಕು ಅಂತಿದ್ಯಲ್ಲ, ಹೇಳಕ್ಕಯ್ಯ. ಈ ಮನೆ ಹಿರಿ ಮಗನ ಮದ್ವೆ ವಿಚಾರ, ಈ ಅಟ್ಟಿಗೆ ಹಿರಿ ಸೊಸೆ ತರೋ ವಿಚಾರ. ಹುಡುಗಿ ಯಾರು ಅಂತ ಗೊತ್ತಲ್ವಾ? ನಮ್ ಚಂಚಲ. ಖುಷಿ. ಆದಷ್ಟು ಬೇಗ ನಮ್ ರುದ್ರಂಗೂ ಅವಳಿಗೂ ಮದ್ವೆ. ರಾಮೇಗೌಡ, ಮದ್ವೆಗೆ ಬೇಕಾಗಿರೋ ತಯಾರಿ ಎಲ್ಲ ಮಾಡ್ಕೊ. ಇವತ್ತಿಂದಾನೆ ಎಲ್ಲ ತಯಾರಿ ಶುರು ಮಾಡ್ಕೊಂಡ್ಬಿಡ್ತೀನಿ. ಈಗಲಿಂದಾನೆ. ಈಗ ರಾತ್ರಿ ಆಗೋಗ್ಬಿಟ್ಟಿತ್ತಲ್ಲ, ಒತ್ತಾರೆಯಿಂದ ಎಲ್ಲ ತಯಾರಿನೂ ಶುರು ಮಾಡ್ಕೊಂಡ್ಬಿಡ್ತೀನಿ. ಭುವನೇಶ್ವರಿ, ಎಲ್ಲ ನಿನಗಿಷ್ಟ ಬಂದಂಗೆ ಮಾಡ್ತಿದ್ಯಾ. ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ? ದೊಡ್ಡವ್ರ ಅಭಿಪ್ರಾಯಕ್ಕೆ ಬೆಲೆನೇ ಇಲ್ವಾ? ದೊಡ್ಡವ್ರ ಮಾತಿಗಿಂತ ಪ್ರೀತಿಸೋ ಹೃದಯಗಳ ಮಾತೇ ಮುಖ್ಯ ಆಯ್ತದೆ. ಚಂಚಲ ಏನು ಹೊರಗ್ನವಳಲ್ಲ, ನಮ್ಮವಳೆ. ರುದ್ರ ಅವಳನ್ನ ಪಿರುತಿ ಮಾಡ್ತಾವನೆ. ಇನ್ನು ತಡ ಮಾಡೋದ್ರಲ್ಲಿ ಅರ್ಥ ಇರಕ್ಕಿಲ್ಲ. ಸರಿಯಾಗಿ ಹೇಳ್ದೆ ಅಕ್ಕಯ್ಯ. ಅವಂಗೆ ನಮ್ಮ ಯಾಕೆ ಅದೇನು ಹೊಟ್ಟೆ ಊರಿನೋ ಏನೋ. ಹೊಟ್ಟೆ ಉರಿ ಅಲ್ಲ ಕಣ್ಲಾ, ನಮ್ ರುದ್ರ ಚಂಚಲನ್ ಇಷ್ಟಪಡ್ತಾನೆ ಅಂದ್ರೆ ನಂಗೆ ನಂಬಕ್ಕೆ ಆಯ್ತಿಲ್ಲ. ಇದೇನಜ್ಜಿ ನೀನು? ಏನ್ ನೋಡು ಉಂಗ್ರಾನ, ಇದು ಮಾವನೇ ಕೊಟ್ಟಿದ್ದು. ಇನ್ನೂ ಅನ್ಮಾನ್ವೇ ಸಾಲದಕ್ಕೆ ಸ್ವಲ್ಪ ಮುಂಚೆ ಮಾವ ಹೇಳಿಲ್ವೇ ತಿರುತಿ ಮಾಡ್ತೀವ್ನಿ ಅಂತ? ಅವನು ಕುಡ್ಕೊಂಡ್ಬಂದು ಮಾತಾಡ್ತಾವನೆ. ಕುಡ್ದು ಮಾತು ಒಂದ್ ಲೆಕ್ಕನಾ? ನನ್ನ ಕೂಸು ತನ್ನ ಮನ್ಸಲ್ಲಿರೋ ಪಿರುತಿನ ಹೇಳ್ಕೊಳ್ಳೋದಕ್ಕೆ ಕೂಡ್ಕೊಂಡು ಬಂದವನೆ. ಇಷ್ಟಾದ್ಮ್ಯಾಕು ನಾನು ಸುಮ್ಕಿದ್ರೆ ನಮ್ಮ ನಂಜನ್ ಥರ ಅವನು ಹಾಳಾಗೋಯ್ತಾನ ಅಷ್ಟೆ. ಯಾವಾಗ ಕೇಳಿದ್ರು ಮದ್ವೆ ಬ್ಯಾಡ ಬ್ಯಾಡ ಅಂತಿದ್ದ. ಈ ಅಟ್ಟಿಗೆ ಹಿರಿ ಸೊಸೆ ಬತ್ತಳೋ ಇಲ್ವೋ ಅನ್ಕೊಂಡಿದ್ದೆ. ಸದ್ಯ ಗೊತ್ತು ಗುರಿ ಇಲ್ದಿರೋ ಯಾರನ್ನೋ ಮದುವೆ ಆಗೋದಕ್ಕಿಂತ ನಮ್ಮನೆ ಹುಡುಗಿನೇ ನಮ್ಮನೆ ಸೊಸೆ ಆದ್ರೆ ಒಳ್ಳೇದಲ್ವಾ? ಅದೇ ಸಂತೋಷ. ಮಂಜುಳಾ, ನನ್ ಮಗಳು ವಯಸ್ಸಲ್ಲಿ ನಿನ್ಗಿಂತ ಚಿಕ್ಕೋಳು ಅಂತ ಮರ್ವಾದೆ ಕೊಡದೆ ಮಾತಾಡ್ಬೇಡ. ಮರ್ವಾದೆ ಕೊಟ್ಟು ಮಾತಾಡು. ಯಾಕಂದ್ರೆ ಇನ್ಯಾಕೆ ಈ ಹೆಟ್ಟಿಗೆ ನನ್ ಮಗಳು ಹಿರಿಯ ಸೊಸೆ ಆಗೋಳು. ಹೊಸಿ ಗೆಪ್ತಿ ಮಾಡಿಕೋ, ತಿಳಿತಾ? ನಾನ್ ತೋಡಿದ ಹಳ್ಳಕ್ಕೆ ನಾನೇ ಬಿದ್ದಂಗಾಯ್ತಲ್ಲ ಅಲ್ವಾ ಅದ್ಕೆವಾ? ಅವ್ವ, ಇಳಿ ಸೊಸೆನೋ ಕಿರಿ ಸೊಸೆನೋ ಇರ್ಲಿ ಬಿಡು. ಅವ್ರೇನ್ ಬ್ಯಾರೆ ಅವ್ರ? ಮಂಜಾಕರ ನಂಗೆ ಅಕ್ಕ ಇದ್ದಂಗೆ ತಾನೆ. ಸಂಬಂಧ ಯಾವುದೇ ಇದ್ರು ಯಾರ್ಯಾರಿಗೆ ಯಾವ್ಯಾವ ಸ್ಥಾನ ಆಯ್ತೋ ಅವ್ರನ್ನ ಅಲ್ಲೇ ಇಡ್ಬೇಕು. ಈಡ್ ದಿನ ಈ ಮನೆಗೆ ಹಿರಿ ಸೊಸೆ ದಿಕ್ಕಿರ್ನಿಲ್ಲ ಮಂಜುಳಾ, ಅದಕ್ಕೆ ನಿನಗೆ ಹೊಸ ಅಧಿಕಾರ ಕೊಟ್ಟಿದ್ದು. ಚಂಚು, ಈಗ ಅಧಿಕಾರ ಎಲ್ಲ ನಿಂದೆ ಕಣವ. ನನಗದೆಲ್ಲ ಏನು ಬೇಡ. ರುದ್ರಮಾವ ಸಿಗ್ತಾನಲ್ಲ, ಆಟೆ ಸಾಕು ನನ್ಗೆ. ಅತ್ಯವ, ನನ್ಗೆ ಆಶೀರ್ವಾದ ಮಾಡಿ. ಸಂದಕ್ಕಿರೋ ಮಗ ರಾಮೇಗೌಡ, ಪುರೋಹಿತ್ರನ ಬರೋ ಕೇಳು. ಹತ್ರದಲ್ಲಿ ಯಾವ ಲಗ್ನ ಸಂದಾಕೈತೋ ಕೇಳುವ.
ಈಗಲೇ ಹೋಯ್ತೀನಕ್ಕಯ್ಯ. ಓ, ರಾತ್ರಿ ಆಗೋಗ್ಬಿಡೈತಲ್ಲ. ಒತ್ತಾರನೆ ಹೋಗಿ ಪುರೋಹಿತನ ಅಟ್ಟಿಗೆ ಕರ್ಕೊಂಬಂದ್ಬಿಡ್ತೀನಿ. ಹಾ, ಚಂಚು ಬರವಾ. ನಾನು ಏನು ಆಗಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗ್ತಿದೆಯಲ್ಲ, ಎಲ್ಲ ನನ್ನ ಕರ್ಮ. ಈ ರುದ್ರ ಅವಳನ್ನೇ ಪಿರುತಿ ಮಾಡ್ತಾವನೆ. ಇದಕ್ಕೇನಾ ಅವನು ನನ್ನ ತವ ಈಟೊಂದು ಸುಳ್ಳು ಹೇಳ್ತಾ ಇದ್ದಿದ್ದು. ಹಳ್ಳಿ ಮನೆಗೆ ಹೋಯ್ತೀನಿ ಅಂತ ಈ ಸ್ಕೂಲ್ ಮನೆ ತಾವ ಹೋಯ್ತಿದ್ದ. ಅಟ್ಟಿಗೆ ತಡವಾಗಿ ಬರ್ತಿದ್ದ. ನಿಮಗೆ ಓದರ್ಕೊಂಡ್ರೆ ಯಾಕೆ ಆಗಕ್ಕಿಲ್ಲ? ಐಕ್ಳು ಯಾಕೆ ಸ್ಕೂಲ್ಗೆ ಹೋಗ್ಬಾರ್ದು ಅಂತೀಯಾ? ಎದುರುಗಡೆ ಹೋರಾಡಕ್ಕೆ ತಾಕತ್ತಿಲ್ಲ. ಅವಳ್ದು ಒಂದ್ ಜನ್ಮಾನ. ಓಸಿ ಸುಮ್ಕಿರ್ತೀರಾ? ಟೀಚರ್ ಅಮ್ಮ ಅಂತವ್ರಲ್ಲ, ಅಂತ ಕೆಲಸ ಅವ್ರು ಮಾಡೋಕ್ಕಿಲ್ಲ. ಅಂತೂ ನನ್ನ ಮಗನಿಗೆ ಮದುವೆ ಹತ್ರ ಬಂದಂಗ ಆಯ್ತು. ಇಲ್ಲ ಕಣವ, ಅಖಾಡಕ್ಕೆ ಹೋಗ್ಬೇಕಾಗಿತ್ತು, ಅದಕ್ಕೆ ತಯಾರು ಬಂದೆ. ರುದ್ರ ಇತ್ತಿತ್ಲಾಗೆ ಗರಡಿ ಮನೆ ಕಡೆ ಗಮನ ಕಡಿಮೆ ಮಾಡ್ಬಿಟ್ಟವನೆ. ಅದೆಲ್ಲ ಅಲಿತಾ ಇರ್ತಾನೆ ಏನೋ. ಅದೇ ನಾನು ದೇವಸ್ಥಾನಕ್ಕೆ ಹೋದಾಗ್ಲೆಲ್ಲ ಗಾಡಿ ಸ್ಕೂಲ್ ಹತ್ರ ನಿಂತಿರೋದನ್ನ ನೋಡಿದ್ದೀನಿ. ನನಗೆ ಈ ಮದುವೆ ಇಷ್ಟ ಇಲ್ಲ ಕಣವ. ಈ ಹುಡುಗಿ ಮಾತ್ರ ಅಲ್ಲ, ನೀ ತೋರಿಸೋ ಯಾವ ಹುಡುಗಿನೂ ಮದುವೆ ಆಗಕ್ಕಿಲ್ಲ. ನಾನು ಒಂದು ಹುಡುಗಿನ ಪಿರುತಿ ಮಾಡ್ತೀವಿ. ನಾನು ಮದುವೆ ಅಂತ ಆದರೆ ಅವಳನ್ನೇ ಆಗೋದು. ಇದನ್ನೆಲ್ಲ ನನಗೆ ನಂಬೋದಕ್ಕೆ ಆಯ್ತಾ ಇಲ್ಲ.